ಹಾಯ್ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. 1-2 ವೀಕ್ಸ್ ಆಗೋಗಿತ್ತು ವ್ಲಾಗ್ ಏನು ಅಪ್ಲೋಡ್ ಮಾಡಿದೆ. ಇವತ್ತು ವ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಗಾಳಿ ತೊಗೊಳ್ಳೋಣ ಅಂತ ಹೇಳಿ ಮೇಲ್ಗಡೆ ಬಂದಿದ್ದೆ. ಮತ್ತು ಸ್ವಲ್ಪ ಮ್ಯಾಟು ಬಟ್ಟೆ ಎಲ್ಲ ಒಗ್ದಾಕಿದ್ದೆ, ಅದನ್ನೆಲ್ಲ ಒಣಗಿಸ್ಬಿಡೋಣ ಬೆಳಗ್ಗೆನೆ ಅಂತ ಒಗ್ದಾಕಿ ಒಣಸಕ್ಕಂತ ಬಂದಿದ್ದೆ. ಸ್ವಲ್ಪ ಚಳಿ ಇತ್ತು, ಸ್ವಲ್ಪ ಮಳೆ ಬರ್ತಾಯಿತ್ತಲ್ವ ಮೊನ್ನೆಯಿಂದನೂ, ಅದಕ್ಕೆ ಸ್ವಲ್ಪ ಹಂಗೆ ಚಳಿ ಇತ್ತು. ಮತ್ತು ಮೇಲೆ ಬಂದು ಸ್ವಲ್ಪ ಹಂಗೆ ಗಾಳಿ ಎಲ್ಲ ತೊಗೊಂಬಿಟ್ಟು ಹಿಂಗೆ ಮ್ಯಾಟ್ನೆಲ್ಲ ಒಣಗಿಸ್ತಾ ಇದ್ದೀನಿ. ಮ್ಯಾಟು ಬೆಳಗ್ಗೆ ಒಗ್ದಾಕ್ಬಿಟ್ರೆ ಇನ್ನು ಮಧ್ಯಾಹ್ನ ಅಷ್ಟೊತ್ತಲ್ಲೆಲ್ಲ ಒಣಗಿಬಿಡುತ್ತೆ ಅಂತ ಹೇಳಿ, ಇನ್ನು ಇವಾಗ ತಿಂಡಿ ಎಲ್ಲ ರೆಡಿ ಮಾಡಬೇಕು, ಪೂರಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಶೀತ ಆದಂಗೆ ಆಗಿತ್ತು, ಅದಕ್ಕೆ ಅವಳಿಗೆ ಬೆಳಿಗ್ಗೆ ಬಿಸಿನೀರಿಗೆ ಸ್ವಲ್ಪ ಅರಿಶಿನ, ಇದು ಮನೇಲೇ ನಾನು ಪೌಡ್ರ್ ಮಾಡ್ಕೊಂಡಿರೋದು ಅರಿಶಿನ ಕೊಂಬನ್ನು ತಂದು ಊರಿಂದ, ಅದರಲ್ಲಿ ಅರಿಶಿನ ಪುಡಿ ಮಾಡಿಟ್ಟಿದ್ನಲ್ವ, ಅದಕ್ಕೆ ಸ್ವಲ್ಪ ಬಿಸಿನೀರು ಸ್ವಲ್ಪ ಉಪ್ಪು ಹಾಕಿ ಕುಡಿಸ್ತೀನಿ. ಅರಿಶಿನ ಕುಡಿಸೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ಮತ್ತು ಬಿಸಿ ಇರೋದ್ರಿಂದ ಗಂಟ್ಲು ನೋವು ಆ ಥರ ಏನಾರು ಇತ್ತು ಅಂತ ಹೇಳಿದ್ರೆ ಕಮ್ಮಿ ಆಗುತ್ತೆ. ನನ್ನ ಮಗಳು ಯಾವುದಕ್ಕೂ ಅಳಲ್ಲ, ಕುಡಿಯೋದಿಲ್ಲ. ನೀರು ಅಂದರೆ ಲಿಕ್ವಿಡ್ ಐಟಮ್ಸ್ ಏನೇ ಇದ್ದರೂ ಚೆನ್ನಾಗಿ ಕುಡಿತಾಳೆ. ಅದೇ ಒಂದು ಖುಷಿ. ಬಿಸಿ ಸ್ವಲ್ಪ ಬೆಳಗ್ಗೆ ಎದ್ದು ಈ ಥರ ಕುಡಿಸ್ಬಿಡ್ತೀನಿ ಶೀತ ಏನಾರು ಆದಾಗ. ಆದಷ್ಟು ಸಿರಪ್ಪು ಮತ್ತು ಟ್ಯಾಬ್ಲೆಟ್ಸು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ. ಈಗ ಆಗ್ತಿರೋದು ಕೇಳಿದ್ರೇ ಭಯ ಆಗುತ್ತೆ. ಈ ಥರ ನೀವು ಮಾಡಿಬಿಡಿ, ಬೆಳಗ್ಗೆ ಒಂದು ಸರಿ ಕುಡಿಸ್ಬಿಡಿ. ಶೀತ ಜ್ವರ ಆದಾಗಲ್ಲ, ಯಾವಾಗಲೂ ಈ ಥರ ಕುಡಿಸ್ತಾ ಇದ್ದರೆ ತುಂಬ ಒಳ್ಳೆಯದು, ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇನ್ನು ಅವಳಿಗೆಲ್ಲ ಕುಡಿಸ್ಬಿಟ್ಟು ಡ್ರೈ ಫ್ರೂಟ್ ಲಾಡು ಮಾಡಿದ್ದೆ, ಅದನ್ನು ಕೊಟ್ಟು ನಾನು ಪೂರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವಳಿಗೆ ಪೂರಿ ಅಂದರೆ ತುಂಬ ಇಷ್ಟ, ನನಗೆ ಚಪಾತಿ ಅಂದರೆ ಇಷ್ಟ, ನನ್ನ ಮಗಳಿಗೆ ಪೂರಿ ಅಂದರೆ ಇಷ್ಟ. ಅದಕ್ಕೆ ಅವಳಿಗೆ ಪೂರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನೀಗ ಚಪಾತಿ ಮಾಡ್ಕೊತಾ ಇದ್ದೀನಿ. ಇನ್ನು ಪೂರಿ ಎಲ್ಲ ಮಾಡಿಬಿಟ್ಟು ತುಂಬ ಜನ ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆ ಕೇಳ್ತಾಯಿದ್ರಿ, ನೀವು ಹೇರ್ಗೆ ಏನು ಹಾಕ್ತೀರಾ ಅಂತೇಳಿ. ನಾನು ಜಾಸ್ತಿ ಇದನ್ನೇ ಹಾಕೋದು, ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಇದು ಅಗಸೆ ಬೀಜ ಅಂಥೇಳಿ, ಇಂಗ್ಲೀಷಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ. ನಿಮ್ಗೆ ಈಸಿಯಾಗಿ ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ನಿಮಗೆ ದಿನಸಿ ಅಂಗಡಿಲೂ ಕೇಳಿದ್ರೆ ಕೊಡ್ತಾರೆ. ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು, ಜಾಸ್ತಿ ಬಿಸಿ ಮಾಡಿದ್ರೆ ತುಂಬ ಲೋಳಿ ಬಂದುಬಿಡುತ್ತೆ, ಅದು ತಲೆಗೆ ಹಚ್ಚೋಕ್ಕಾಗಲ್ಲ. ಈ ರೀತಿ ಲೋಳಿ ಬಂದಮೇಲೆ ಈ ಥರ ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಬೇಕು. ಒಂದು 5 ಮಿನಿಟ್ಸ್ ಅದನ್ನ ಕುದಿಸಿದ್ರು ಸಾಕು. ನೀವು ನೆನೆಸಿಟ್ಟು ಮಾಡ್ತೀನಿ ಅನ್ನೋದಾದ್ರೂ ಹಂಗೂ ಮಾಡ್ಬೋದು, ಅದನ್ನು ಅಷ್ಟೇ 5 ಮಿನಿಟ್ಸ್ ಮಾಡಿದ್ರೆ ಇನ್ನೂ ಬೇಗನೆ ಬರುತ್ತೆ. ಇನ್ನು ಅದರಲ್ಲಿ ಉಳಿದಿರುತ್ತಲ್ಲ ಸೀಡ್ಸು, ಅದನ್ನು ವೇಸ್ಟ್ ಮಾಡಬೇಡಿ, ಅದನ್ನು ಹಾಗೆ ಸಲಾಡು ಹಾಲು ಅದಕ್ಕೆ ಹಾಕಿ ತಿನ್ಬೋದು. ಇನ್ನು ಆಯಿಲು ಸ್ವಲ್ಪ ಹರ್ಬಲ್ ಆಯಿಲ್ ಮಾಡಿದ್ನಲ್ವ ಅವತ್ತು, ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಹೇರ್ಗೆ ಸ್ನಾನ ಮಾಡೋಕ್ಕಿಂತ 1-2 ಅವರ್ ಮುಂಚೆ ಹೀಗೆ ಹಚ್ಕೊಬೇಕು. ರಾತ್ರಿ ಹಚ್ಚಿ ಬೆಳಗ್ಗೆನೂ ಸ್ನಾನ ಮಾಡ್ಬೋದು. ಈಗ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ರಾತ್ರಿ ಹಚ್ಚಿದ್ರೆ ಶೀತ ಆಗಿಬಿಡುತ್ತೆ ಅಂತ ಹೇಳಿ ನಾನು ಬೆಳಗ್ಗೆನೇ ಹಚ್ಕೊತಾ ಇದ್ದೀನಿ. ಹೇರ್ಗೆಲ್ಲ ನೀಟಾಗಿ ಹಚ್ಕೊಬೇಕು. ಆದಷ್ಟು ಬುಡಕ್ಕೆ ತಾಗ್ದಿರಂಗೆ, ಅಂದರೆ ರೂಟ್ಸಿಗೆ ತಾಗಬಾರ್ದು. ಹೇರಿಂದ ರೂಟ್ಸ್ಗೆ ತಾಗಿದ್ರೆ ಕೂದಲು ಉದುರುತ್ತೆ, ಅದಕ್ಕೆ ರೂಟ್ಸಿಗೆ ತಾಗ್ದಿರೋ ಹಂಗೆ ಬರೀ ಹೇರ್ಸ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನೀವೆಲ್ಲಾದರೂ ಸೀಡ್ಸ್ ಸಮೇತ ಅಪ್ಲೈ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ ವಾಶ್ ಮಾಡೋಕ್ಕೆ. ನಾನು ಒಂದು ಸರಿ ಹಾಗೆ ಅಪ್ಲೈ ಮಾಡಿಬಿಟ್ಟು ಸೀಡ್ಸ್ ಎಲ್ಲ ಹಾಗೆ ತಲೆಯಲ್ಲಿ ಇಟ್ಬಿಡ್ತು, ಅದು ತುಂಬ ಹೊತ್ತಾಗ್ಬಿಡ್ತು ನನಗೆ ವಾಶ್ ಮಾಡ್ಕೊಳೋಷ್ಟರಲ್ಲಿ. ಇನ್ನು ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ನಾನು ಇದನ್ನೇ ಯೂಸ್ ಮಾಡೋದು. ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಈ ಶಾಂಪು ಸಿಗುತ್ತೆ. ಇದರಿಂದ ತುಂಬ ಹೇರ್ ಫಾಲ್ ಕಮ್ಮಿ ಆಗಿದೆ, ಮತ್ತು ಹೇರು ಅಷ್ಟೇ ಬೇಗ ಗ್ರೋತ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಶಾಂಪು. ಮಾಮಾ ಅರ್ತ್ ಅವ್ರದ್ದು ರೋಸ್ಮೇರಿ ಆಯಿಲ್ ಅಂತ ಹೇಳಿ, ಶಾಂಪು ಅಂತ ಹೇಳಿ. ಕಂಡೀಷ್ನರ್ ಏನು ಯೂಸ್ ಮಾಡಲ್ಲ ನಾನು. ಈಗ ಅಗಸೆ ಬೀಜ ಹಾಕಿದ್ನಲ್ಲ, ಅದೇ ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ, ತುಂಬ ಸ್ಮೂತ್ ಆಗುತ್ತೆ ಹೇರು. ನೋಡ್ತಾ ಇದ್ದೀರಲ್ಲ, ನಾನು ಈಗ ಹೇರ್ನ ವಾಶ್ ಮಾಡ್ಕೊಂಡಿದ್ದೀನಿ. ನನಗಂತೂ ಆ ಶಾಂಪು ಸ್ಮೆಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ನೀವೊಂದ್ಸರಿ ಟ್ರೈ ಮಾಡಿ. ಇದರಲ್ಲೇ ನಾನು ತೊಗೊಂಡಿರೋದು 500 ml, ನಿಮಗೆ 250 ml ಇದರಲ್ಲಿ ಸಿಗುತ್ತೆ. ಇನ್ನು ನನಗೆ ಪೂಜೆ ಎಲ್ಲ ಮಾಡಬೇಕಿತ್ತು, ಅದಕ್ಕಂತ ಹೇಳಿ ಸ್ನಾನ ಮಾಡಿಬಿಟ್ಟು ನೀಟಾಗಿ ತಲೆನೆಲ್ಲ ಕಟ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಅದರಲ್ಲ ಇಷ್ಟೇ ನನ್ನ ಹೇರ್ ಕೇರ್ ರೂಟೀನು. ನಾನು ಏನೂ ಜಾಸ್ತಿ ಯೂಸ್ ಮಾಡಲ್ಲ. ಇಷ್ಟು ಅಂದರೆ ಈ ಥರ ಒಂದ್ಸರಿ ಅಗಸೆ ಬೀಜ ಆಗಲಿ, ಅಲೋವೆರಾ ಆಗಲಿ, ಬೆಂಡೆಕಾಯಿ ಆ ಥರದನ್ನೆಲ್ಲ ಹೇರ್ಗೆ ಹಾಕ್ತೀನಿ. ತುಂಬ ಕಮ್ಮಿ ಆಗಿದೆ ಹೇರ್ ಫಾಲು. ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ, ಯಾಕಂತ ಹೇಳಿದ್ರೆ ನಮಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗುತ್ತಲ್ವ, ಅದಕ್ಕೋಸ್ಕರ ನಮಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ. ಮತ್ತು ನಾನು ನಿಮ್ಮ ಜೊತೆ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಬೇಕು. ಏನು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಹೊಸ ವಾಷಿಂಗ್ ಮಿಷನ್ ತಂದಿದ್ದೀವಿ. ನನ್ನ ಹಸ್ಬೆಂಡ್ ಕೊಡಿಸಿರೋದು.
ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ 7 ಮಂತ್ ತನಕ ಆರಾಮಾಗಿ ಬಟ್ಟೆ ಎಲ್ಲ ಒಗಿತಾ ಇದ್ದೆ. 7 ಮಂತ್ ಮೇಲೆ ಬಟ್ಟೆ ಒಗೆಯೋಕ್ಕೆ ಆಗ್ತಾನೆ ಇರಲಿಲ್ಲ. ಈ ಕೆಲಸ ಅದು ಇದು ಮತ್ತು ಕೂತ್ಕೊಂಡು ಒಗೆಯೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಇಷ್ಟು ದಿನ ನನಗೆ ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ, ಬಟ್ ಇವಾಗ ಬೇಕು ಅಂತ ಅನ್ನಿಸ್ತು. ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ನಾವು ಫಸ್ಟಿಗೆ ಸ್ವಲ್ಪ ಕಮ್ಮಿದ್ರಲ್ಲೇ ನೋಡೋಣ ಅಂತ ಇದ್ವಿ. 18, 15, 20 ಹಾಗೆ 20 ಒಳಗೆ ನೋಡೋಣ ಅಂತಿದ್ವಿ. ಬಟ್ ತುಂಬ ಜನ ಹೇಳಿದ್ರು ಇದು ಚೆನ್ನಾಗಿ ಬರುತ್ತೆ, 36, 35 ಮೇಲೆ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಒನ್ ಟೈಮ್ ಇನ್ವೆಸ್ಟ್ ಮಾಡೋದಲ್ವ, ತುಂಬ ಚೆನ್ನಾಗಿರುತ್ತೆ, ತೊಗೊಂಡ್ಬಿಡೋಣ ಅಂತ ಹೇಳಿ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ನೀಟಾಗಿ ಬಟ್ಟೆ ಎಲ್ಲ ವಾಶ್ ಆಗುತ್ತೆ. ನೀವೇನಾದರೂ ವಾಷಿಂಗ್ ಮಿಷನ್ ತೊಗೊಬೇಕು ಅಂತ ನೋಡ್ತಾಯಿದ್ರೆ ಈ ಥರ ಫ್ರಂಟ್ ಲೋಡ್ ವಾಷಿಂಗ್ ಮಿಷನ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನಾ ಎಲ್ಲ ಸೆಟ್ಟು ಮಾಡಿಕೊಟ್ಟು ಹೋದರು, ಅವರೇ ಕಂಪ್ನಿಯವರೇ ಬಂದಿದ್ದರು, ಎಲ್ಲ ಸೆಟ್ ಮಾಡಿಕೊಟ್ಟು ಹೋದರು. ನನಗಂತೂ ಬಟ್ಟೆ ಒಗೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ಅದಕ್ಕೆ ನಮಗೆ ಎಲ್ಲ ಸ್ಟ್ಯಾಂಡು, ಅದು ಪೌಡರ್ ಏನೋ ಕೊಡ್ತಾರೆ ಅದು, ಮತ್ತು ಅವ್ರ ಸರ್ವಿಸ್ ಚಾರ್ಜು, ಪೈಪು ಅಂತೆಲ್ಲ ಸೇರಿ ಒಂದು 38,000-39,000 ತನಕ ಆಯಿತು ಅದಕ್ಕೆ. ಇನ್ನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಅವತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಸಿಕ್ಕಾಪಟ್ಟೆ ಆರ್ಡರ್ಸ್ ಬಂದುಬಿಡ್ತು ಚಾಕ್ಲೇಟ್ದು. ಒಂದು 4-5 kg ಹಾಗೆ ಆರ್ಡರ್ಸ್ ಇತ್ತು, ಅದಕ್ಕೆ ಅವತ್ತು ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಸಾಲ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ನನಗೆ ಬೆಳಿಗ್ಗೆನೇ ಚಾಕ್ಲೇಟ್ ಆರ್ಡರ್ಸ್ ಇತ್ತು, ಅದಕ್ಕೋಸ್ಕರ ಅಂತ ಹೇಳಿ ಈಗ ತಿಂಡಿಗೆ ಬೆಳಿಗ್ಗೆನೇ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇನ್ನು ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಟೊಮೊಟೊ ಹಾಕ್ತಾಯಿಲ್ಲ, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿನೆಲ್ಲ ಒಂದು ಪೇಸ್ಟ್ ಮಾಡಿಬಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಶುಂಠಿನೂ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಏನಿದೆ ಅದೇ ಐಟಮ್ಸಲ್ಲಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಹೊಸದಾಗಿ ಬೇಕಿಂಗು ಕಲಿತಾ ಇರೋದ್ರಿಂದ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳೋದು ತುಂಬ ಕಷ್ಟ ಆಗ್ತಾಯಿದೆ. ಇನ್ನು ಬೇಕಿಂಗ್ ಕ್ಲಾಸ್ನೂ ತೊಗೊಂಡಿದ್ದೀನಿ, ಕಲಿತಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಅಂತ ಹೇಳಿ. ಇನ್ನು ಪುದೀನ ಮತ್ತು ಕೊತ್ತಂಬರಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿ ಮಾಡಿ ರುಬ್ಕೊಬೇಕು. ನಾನಿಲ್ಲಿ ಕಾಯಿ, ಪುದೀನ, ಕೊತ್ತಂಬರಿ, ಹಸಿಮೆಣಸು, ಶುಂಠಿ, ಚೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅಂದರೆ ಶುಂಠಿ, ಹಸಿ ಶುಂಠಿ ತೊಗೊಂಡಿಲ್ಲ, ಒಣ ಶುಂಠಿ ತೊಗೊಂಡಿದ್ದೀನಿ. ಹಸಿ ಶುಂಠಿ ಖಾಲಿಯಾಗಿತ್ತು ಅಂತ ಹೇಳಿ ಇದನ್ನು ಒಂದು ತರಿ ಪೇಸ್ಟ್ ಮಾಡ್ಕೊಬೇಕು. ಇನ್ನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತೀವಲ್ಲ, ಸೇಮ್ ಅದೇ ಪ್ರೊಸೀಜರು. ಚಿತ್ರಾನ್ನ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಈ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಾರ್ಮಲ್ ಚಿತ್ರಾನ್ನ ಥರ ಇರೋಲ್ಲ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು 1 ಚಮಚ ಆಗೋಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನೀವು ಉದ್ದಿನಬೇಳೆನೂ ಹಾಕ್ಕೊಬೋದು. ನನಗೆ ಕಡಲೆಬೇಳೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಚಿತ್ರಾನ್ನಕ್ಕೆ ಕಡಲೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಹುರಿರಿ, ಜಾಸ್ತಿ ಹೈ ಫ್ಲೇಮ್ ಮಾಡಿದ್ರೆ ಹಾಳಾಗಿಬಿಡುತ್ತೆ. ಇನ್ನೂ ಸ್ವಲ್ಪ ಕರಿಬೇವಿದ್ರೆ ಕರಿಬೇವು ಸೇರಿಸ್ಕೊಂಬಿಡಿ. ನನ್ನ ಹತ್ರ ಕರಿಬೇವು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಕರಿಬೇವು ಸೇರಿಸಿಲ್ಲ. ನಾನಿಲ್ಲಿ ಶೇಂಗಾ ಹಾಕ್ಕೊತಾ ಇದ್ದೀನಿ. ಚಿತ್ರಾನ್ನಕ್ಕೆ ಶೇಂಗಾ ಇದ್ರೇ ಟೇಸ್ಟ್ ಅಲ್ವಾ. ಶೇಂಗಾ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಹೇಗೆ ಹುರ್ಕೊತೀವೋ ಅದ್ರ ಮೇಲೆ ಟೇಸ್ಟ್ ಹೋಗುತ್ತೆ. ಈರುಳ್ಳಿನ ಚೆಂದ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಬೇಕು, ಆವಾಗ ನಿಮಗೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಹಸಿ ಇತ್ತು ಅಂತ ಹೇಳಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ. ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ, ಮತ್ತು ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ಇನ್ನು ನೋಡಿ, ಇಷ್ಟೆಲ್ಲ ಹುರಿದಾದ್ಮೇಲೆ ನಾನು ತರಿ ರುಬ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕಿದ್ರೆ ಒಂಥರ ನಾವೇನಾದರೂ ಪಲಾವ್ ಎಲ್ಲ ಮಾಡ್ತೀವಲ್ಲ ಅದು ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ಈ ಥರ ತರಿ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಒಂದು ಹಸಿ ವಾಸನೆ ಹೋಗೋ ತನಕನೂ ಹುರ್ಕೊಬೇಕು. ನೀವು ಹಸಿ ಇದ್ದಾಗಲೇ ರೈಸ್ ಹಾಕ್ಬಿಟ್ರೆ ಅದು ಹಾಗೆ ಅದರದ್ದೇ ಕೊತ್ತಂಬರಿ ಪುದೀನದೇ ಸ್ಮೆಲ್ ಬರ್ತಾ ಇರುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, 1 ಸ್ಪೂನು ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಟೊಮೊಟೊ ಯೂಸ್ ಮಾಡಿಲ್ಲ ಅಲ್ವಾ, ಸ್ವಲ್ಪ ಹುಳಿಗಂತ ಹೇಳಿ ನಿಂಬೆಹಣ್ಣಿನ ರಸ ಯೂಸ್ ಮಾಡ್ತಾಯಿದ್ದೀನಿ. ನೀವು ಟೊಮೊಟೊನೂ ಯೂಸ್ ಮಾಡ್ಬೋದು, ಬಟ್ ಈ ಮಸಾಲ ಚಿತ್ರಾನ್ನಕ್ಕೆ ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡಿ, ನಾನು ಇಷ್ಟು ಚೆನ್ನಾಗಿ ಹುರಿದು ಅದು ಬೆಂದಾದಮೇಲೆ ರೈಸ್ನ ಹಾಕ್ಕೊತಾ ಇದ್ದೀನಿ. ರೈಸು ನಾನಿಲ್ಲಿ ಅರ್ಧ ಲೋಟದಷ್ಟು ರೈಸ್ನ ಬೇಯಿಸ್ಕೊಂಡಿದ್ದೆ. ನಮ್ಮಿಬ್ಬರಿಗೆ ಸಾಕು, ಅಂದರೆ ನಮ್ಮ 3 ಜನಕ್ಕೆ ಸಾಕು. ನೀವೇನಾದರೂ ಜಾಸ್ತಿ ಜನ ಇದ್ದೀರಾ ಅಂದರೆ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾನು ಅನ್ನ ಬೇಯಬೇಕಾದ್ರೇ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ, ಅದಕ್ಕೆ ನಾನು ಜಾಸ್ತಿ ಉಪ್ಪನ್ನ ಯೂಸ್ ಮಾಡಿಲ್ಲ. ನೀವು ಅನ್ನ ಬೇಯಬೇಕು, ನೀವು ಉಪ್ಪು ಹಾಕ್ಕೊಂಡ್ರೆ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ ಎಲ್ಲ ನೀವು ಜಾಸ್ತಿ ಮಿಕ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ತುಂಬ ಚೆನ್ನಾಗಾಗುತ್ತೆ. ಇನ್ನು ನನ್ನ ಮಗಳಿಗೆ ಬಾದಾಮ್ ಪೌಡ್ರು ಖಾಲಿಯಾಗಿತ್ತು, ಹಾಲಿಗೆ ಹಾಕ್ಕೊಡೋದು, ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಾದಾಮನ್ನ ಸ್ವಲ್ಪ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು 30 ಪೀಸ್ ಇರ್ಬೋದು ಇದರಲ್ಲಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಇದು ಎಲ್ಲಿ ತನಕ ಹುರಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕ ಹುರಿಬೇಕು ನೀವು, ಆವಾಗ ಇದು ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಬರೀ ಹಾಲಿಗೆ ಮಾತ್ರ ಅಲ್ಲ, ಪಾಯಸ ಮತ್ತು ಏನಾದರೂ
ಕುಕ್ಕೀಸು ಮತ್ತು ಚಪಾತಿ ಅದಕ್ಕೆಲ್ಲ ಹಾಕಿ ಕೊಡ್ಬೋದು ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಗೂ ಒಳ್ಳೆಯದು. ನಾನಿಲ್ಲಿ ಪಿಸ್ತಾನು ಹುರ್ಕೊತಾ ಇದ್ದೀನಿ. ಗೋಡಂಬಿನೂ ಹಾಕೊಬೋದು, ಗೋಡಂಬಿ ಹಾಕಿದ್ರೆ ಬೇಗ ಕೆಡುತ್ತೆ. ಆಮೇಲೆ ಒಂದು 2 ಏಲಕ್ಕಿ, ಇದು ಗ್ರೀನ್ ಕಲರ್ ಇರುತ್ತಲ್ಲ ಆ ಏಲಕ್ಕಿನೇ ಯೂಸ್ ಮಾಡಿ. ಗೋಲ್ಡನ್ ಕಲರ್ ಬಂದಿರುತ್ತಲ್ಲ ಅದನ್ನು ಯೂಸ್ ಮಾಡಿಬಿಡಿ, ಅದಷ್ಟು ಸ್ಮೆಲ್ ಚೆನ್ನಾಗಿರಲ್ಲ. ಈ ಗ್ರೀನ್ ಕಲರ್ ಏಲಕ್ಕಿ ತುಂಬ ಚೆನ್ನಾಗಿರುತ್ತೆ. ನೀವು ಅಂಗಡಿಯಿಂದ ತರ್ತಿರಲ್ವ ಬಾದಾಮ್ ಪೌಡ್ರು, ಅದೇ ಟೇಸ್ಟ್ ಇರುತ್ತೆ. ಇನ್ನು ಮಿಕ್ಸಿ ಜಾರ್ನ ವಾಶ್ ಮಾಡಿಬಿಟ್ಟು ಅದಕ್ಕೆ ಇದು ಹುರಿದಿರೋಂಥ ಐಟಮ್ ಹಾಕಿ 1-2 ಕೇಸರಿ ದಳನ ಹಾಕಿ ಫೈನಾಗಿ ಪೌಡ್ರು ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೌಡ್ರು ಮಾಡ್ಕೊಬೇಕು ನೋಡಿ. ನಾನು ಈ ರೀತಿ ಪೌಡ್ರು ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸ್ನು ಸೇರಿಸ್ಕೊಬೋದು, ಬಟ್ ಅದೆಲ್ಲ ಸ್ವಲ್ಪ ಆಯಿಲ್ ಬಿಡುತ್ತೆ. ವಾಲ್ನಟ್ಟು, ಗೋಡಂಬಿ ಅದೆಲ್ಲ ಅದು ಬೇಗ ಹಾಳಾಗುತ್ತೆ. ನೀವು ಈ ಥರ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ಹೊರಗೆ ಇಟ್ಕೊಬೋದು. ನಾನು ಈ ಥರ ಮಾಡಿ ಹಾಲಿಗೆ ಹಾಕ್ಕೊಟ್ಬಿಡ್ತೀನಿ. ನೀವು ಇದಕ್ಕೆ ಸಕ್ಕರೆ ಬೇಕಾದ್ರೂ ಸೇರಿಸ್ಕೊಬೋದು. ಸಕ್ಕರೆ ಅನ್ಹೆಲ್ದಿ, ಸೇರಿಸ್ಕೊಳೋದಿದ್ರೆ ನೀವು ಸೇರಿಸ್ಕೊಬೋದು, ಇಲ್ಲ ಕಲ್ಲು ಸಕ್ಕರೆ ಪುಡಿನೂ ಸೇರಿಸ್ಕೊಬೋದು. ನಾನಿಲ್ಲಿ ನಂದಿನಿ ಅವ್ರದ್ದು ಮಿಲ್ಕ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಂದಿನಿ ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಸ್ವೀಟ್ ಇರಲ್ಲ, ನೀವು ನೋಡಿ ತೊಗೊಂಡು ಹಾಕ್ಕೊಬೋದು. ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ. ಮನೇಲೇ ಎಷ್ಟು ಈಸಿಯಾಗಿ ಬಾದಾಮ್ ಪೌಡ್ರನ್ನ ಮಾಡ್ಕೊಬೋದಲ್ವ. ನೀವು ಒಂದು ಸಾರಿ ಟ್ರೈ ಮಾಡಿ, ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಹಾರ್ಲಿಕ್ಸು, ಬೂಸ್ಟು ಆ ಥರದ್ದೆಲ್ಲ ಹಾಕ್ಕೊಡೋಕ್ಕಿಂತ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಕ್ರಮ್ಸ್ ಥರ ಅಂದರೆ ಬಾದಾಮನ್ನ ಪೀಸ್ ಮಾಡಿ ಕೂಡ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಕೋಲ್ಡ್ ಚಿಲ್ ಮಿಲ್ಕಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾನು 2 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಇಷ್ಟು ದೊಡ್ಡ ಲೋಟ ಹಾಲಿಗೆ 2 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಇದನ್ನು ನಾನು ಕುಡಿತೀನಿ, ನನ್ನ ಮಗಳಿಗೂ ಕೊಡ್ತೀನಿ, ನನ್ನ ಹಸ್ಬೆಂಡ್ಗೂ ಕೊಡ್ತೀನಿ. ಓಕೆ, ತಿಂಡಿ ಎಲ್ಲ ತಿಂದಾಯಿತು. ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಗಲ್ಲ. ಅಂದರೆ ಏನು ಕಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡಬೇಕಂತಲೇ ಗೊತ್ತಾಗಲ್ಲ. ಈ ಕೆಲಸದ ಮಧ್ಯೆ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಡ್ತಾಯಿದ್ದೀನಿ. ಅಂತ ಹೇಳಿದ್ರೆ ವ್ಲಾಗ್ ಮಾಡೋಕ್ಕೆ ನಿನ್ನೆ ಸ್ಟಾರ್ಟ್ ಮಾಡಿದ್ದೆ, ಬಟ್ ಅಷ್ಟೊತ್ತಿಗೆ ಒಂದು 4-5 ಆರ್ಡ್ರ್ ಬಂದುಬಿಡ್ತು, ಒಂದು 2-2 kg ಹಂಗೆ. ಮತ್ತು ಇನ್ನು ಕಂಟಿನ್ಯೂ ಮಾಡೋಕ್ಕಾಗೋದೇ ಇಲ್ಲ. ಅಂದರೆ ಆರ್ಡ್ರ್ ಬರ್ತಾ ಇರುತ್ತಲ್ಲ, ಕಂಟಿನ್ಯೂ ಮಾಡೋಕ್ಕಾಗೋದೇ ಇಲ್ಲ. ನಾವು ಇನ್ನೇನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ಲ, ಮಾಡಲೇಬೇಕು ಅಂತ ಹೇಳಿ ಮಾಡ್ತೀವಷ್ಟೇ. ಮತ್ತು ಮೊನ್ನೆ ಒಂದು ಪಿಜ್ಜಾ ರೆಸಿಪಿ ಮಾಡಿದ್ದೆ, ಅದು ಹಾಕೋಕ್ಕೂ ಟೈಮೇ ಸಿಕ್ಕಿರಲಿಲ್ಲ. ಅದನ್ನು ಇವಾಗ ಹಾಕ್ತೀನಿ, ಒಂದು ಸರಿ ನೋಡ್ಕೊಂಬನ್ನಿ. ಇನ್ನು ಪಿಜ್ಜಾ ಮಾಡೋಕ್ಕೆ ನಾನಿಲ್ಲಿ ಈಸ್ಟ್ ತೊಗೊಂಡಿದ್ದೀನಿ. ಈ ಈಸ್ಟು ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಈಸ್ಟನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರನ್ನು ಹಾಕಬೇಕು. ಹಾಲು ಬೇಕಾದರೂ ಸೇರಿಸ್ಕೊಬೋದು. ನಾನಿಲ್ಲಿ ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮುಚ್ಚಿಡಬೇಕು, ಅದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಈಸ್ಟು. ಮುಚ್ಚಿಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀವು ಇದಕ್ಕೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಏನು ಬೇಕಾದರೂ ಸೇರಿಸ್ಕೊಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಹೆಲ್ದಿ ಅಲ್ವಾ, ಮೈದಾ ಹಿಟ್ಟಿಗಿಂತನೂ ಗೋಧಿ ಹಿಟ್ಟು ಹೆಲ್ದಿ ಅಂತ ಹೇಳಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ನೀವು ಪೂರಿಗಿಂತನೂ ಸ್ವಲ್ಪ ತೆಳ್ಳಗೆ, ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಕಲಿಸ್ಕೊಬೇಕು. ಜಾಸ್ತಿ ಗಟ್ಟಿ ಕಲಿಸ್ಕೊಬಾರ್ದು, ಮೆತ್ತಗೆ ಕಲಿಸ್ಕೊಬೇಕು, ಸಾಫ್ಟಾಗಿ. ಕಲಸಾದ್ಮೇಲೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ರ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿ ಇಡಬೇಕು. ಮುಚ್ಚಿ ಅಂತ ಹೇಳಿದ್ರೆ ಏನು ಗಾಳಿ ಹೋಗದಿರೋಂಗೆ ಮುಚ್ಚಿಡಬೇಕು. ಅದು ಈಸ್ಟ್ ಹಾಕಿರೋದು ಆ್ಯಕ್ಟಿವೇಟ್ ಆಗಬೇಕಲ್ವ, ಅದಕ್ಕೋಸ್ಕರ ಅಂತ ಹೇಳಿ. ನೀವು ಎಣ್ಣೆ ಹಚ್ಚಲೇಬೇಕು ಅಂತ ಏನಿಲ್ಲ, ಹಚ್ಚದೇ ಇದ್ರೂ ಆಗುತ್ತೆ, ಬಟ್ ತುಂಬ ಸಾಫ್ಟ್ ಬರುತ್ತೆ. ಇಲ್ಲಿ ನಾನು ನೆಕ್ಸ್ಟು ಟೊಮೊಟೊ ಸಾಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಹಾಕ್ತೀವಲ್ಲ ಸಾಸು, ಅದಿದ್ರೆ ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ. ನಾನಿಲ್ಲಿ ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಇಲ್ಲ ಈ ಟೊಮೊಟೊ, ಸ್ವಲ್ಪ ಸ್ವೀಟ್ ಇದೆ. ಹುಳಿ ಇರೋ ಟೊಮೊಟೊನೂ ತೊಗೊಬೋದು. ನಾನು ಹುಳಿ ಇರೋದು ನನಗೆ ಸಿಗಲಿಲ್ಲ, ಸ್ವೀಟ್ ಇದೆ. ಇದು ಹುಳಿ ಇರೋ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಸು. ನಾನಿಲ್ಲಿ 3 ಟೊಮೊಟೊನ ತೊಗೊಂಡು ಒಂದು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇರೆ ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಅಂದರೆ ಸ್ವೀಟಿಗೆ ಶುಗರೆಲ್ಲ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ, 4 ಹೆಸರು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರು, ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಅದೆಷ್ಟು ಬೇಕೋ ಅಷ್ಟು ಮಾತ್ರ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ತುಂಬ ನೀರಾಗಿಬಿಡುತ್ತೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಂತ ಹೇಳಿದ್ರೆ ಅದು ಸಿಪ್ಪೆ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಬೇಯಬೇಕು. ನೀವಿಲ್ಲ ಅಂತ ಹೇಳಿದ್ರೆ ಒಂದು ಸರಿ ಕುಕ್ಕರಲ್ಲಿ ಒಂದು 3 ವಿಷಲ್ ಹೊಡ್ಸ್ಕೊಂಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಗ್ರೈಂಡ್ ಮಾಡ್ಕೊತೀನಿ ಅಂದರೆ ಹಾಗೂ ಮಾಡ್ಕೊಬೋದು. ನೋಡಿ, ನಾನು ಇಷ್ಟು ಬೆಂದಾದಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಅದು ಈ ಥರ ಕಾಣ್ತಾಯಿತ್ತು. ತುಂಬ ಚೆನ್ನಾಗೇ ಬಂದಿತ್ತು ಪೇಸ್ಟು. ನೋಡಿ, ಅಷ್ಟು ಟೊಮೊಟೊದಲ್ಲಿ ಇಷ್ಟು ಪೇಸ್ಟ್ ಆಗಿತ್ತು. ನಾನು ಮಾಡ್ಕೊತಿರೋ ಕ್ವಾಂಟಿಟಿಗೆ ನನಗಿದು ಸಾಕು. ಆಮೇಲೆ 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನೀವು ಸಕ್ಕರೆ ಆ್ಯಡ್ ಮಾಡ್ಕೊಬೋದು ಅಂತ ಹೇಳಿದ್ನಲ್ಲ. ಆಮೇಲೆ ಇದಕ್ಕೆ ಬೇಕಾದರೆ ಟೊಮೊಟೊ ಕೆಚಪ್ ಬೇಕಾದರೂ ನೀವು ಸೇರಿಸ್ಕೊಬೋದು. ನಾನು ಸೇರಿಸ್ಕೊಂಡಿಲ್ಲ. ಕೊನೆಗೆ ಈ ಥರ ಬಂತು.
ನೀವು ಇದಕ್ಕೆ ಕಾರ್ನ್ಫ್ಲೋರ್ನ ಸ್ವಲ್ಪ ಕಲಸಿ ಹಾಕ್ಕೊಂಡ್ರೆ ಸೇಮ್ ನಿಮಗೆ ಟೊಮೊಟೊ ಕೆಚಪ್ ಥರನೇ ಬರುತ್ತೆ. ನನ್ನ ಹತ್ರ ಕಾರ್ನ್ಫ್ಲೋರ್ ಖಾಲಿ ಆಗಿತ್ತು, ಅದಕ್ಕೆ ಹಾಕ್ಕೊತಾ ಇಲ್ಲ. ಇನ್ನು ನೆಕ್ಸ್ಟು ಪಿಜ್ಜಾ ಬೇಸು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಅಷ್ಟು ಹಿಟ್ಟಲ್ಲಿ ನನಗೆ 3 ಬೇಸ್ ಆಗಿತ್ತು. ಅದರಲ್ಲಿ ಫಸ್ಟ್ ಒಂದು ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೀವು ಚಪಾತಿ ಥರ ಒಂದೇ ಸರಿ ಹಾಕ್ಬಿಟ್ರೆ ಅದು ಉಬ್ಬು ಬಿಡುತ್ತೆ. ಈ ಥರ ಹೋಲ್ ಮಾಡಬೇಕು. ಹೋಲ್ ಮಾಡೋದ್ರಿಂದ ಏನಾಗುತ್ತೆ, ಅದು ಫ್ಲ್ಯಾಟಾಗೇ ಇರುತ್ತೆ, ಉಬ್ಬಲ್ಲ. ಈ ಥರ ಫೋರ್ಕಲ್ಲಿ ಈ ಥರ ಹೋಲ್ ಮಾಡ್ಕೊಳ್ಳಿ. ಆವಾಗ ಅದು ಚೆನ್ನಾಗಿ ಬೇಸು ಒಳಗಡೆ ಸಾಸು ಎಲ್ಲ ಚೆನ್ನಾಗಿ ಹೋಗುತ್ತೆ ಮತ್ತು ಉಬ್ಬಲ್ಲ, ಚೆನ್ನಾಗೇ ಇರುತ್ತೆ. ಇನ್ನು ತವ ಇರುತ್ತಲ್ವ, ತವಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಬೇಕು. ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಟೇಸ್ಟು. ಬೆಣ್ಣೆ ಎಲ್ಲ ಕರಗದ ಮೇಲೆ ನೀವು ಇನ್ನೇನು ಲಟ್ಟಿಸ್ಕೊಂಡಿರ್ತೀರಲ್ವ ಪಿಜ್ಜಾ ಬೇಸು, ಅದನ್ನು ಈ ರೀತಿ ಬೇಯಿಸ್ಕೊಬೇಕು. ಸ್ವಲ್ಪ ಬೇಯಿಸ್ಕೊಂಡಾದಮೇಲೆ ಒಂದು 50% ಬೆಂದಿದೆ ಅಂದಮೇಲೆ ಅದ್ರ ಮೇಲೆ ಟಾಪಿಂಗ್ಸ್ನ ಹಾಕ್ಕೊಬೇಕು. ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟು ಪಿಜ್ಜಾ ಸಾಸು, ಮನೇಲೇ ಮಾಡಿರೋಂಥ ಪಿಜ್ಜಾ ಸಾಸ್ನ ಹಾಕ್ಕೊಬೇಕು. ನೀವು ಇದಕ್ಕೆ ಟೊಮೊಟೊ ಕೆಚಪ್ಪು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಪಿಜ್ಜಾ ಸಾಸ್ ಟೇಸ್ಟ್ ಬರೋಲ್ಲ. ಆಮೇಲೆ ನಾನಿಲ್ಲಿ ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ಚೀಸು ನಿಮಗೆ ಕ್ಯೂಬ್ ಬರುತ್ತಲ್ಲ, ಅದು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗೇ ಇರುತ್ತೆ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಇರೋಲ್ಲ. ಬಟ್ ಅದು ತುಂಬ ಚೆನ್ನಾಗಿರುತ್ತೆ. ಆ ಚೀಸಿಗೆ ಈ ಚೀಸಿಗೆ ಹೋಲಿಸ್ಕೊಂಡ್ರೆ ಆ ಚೀಸ್ ತುಂಬ ಚೆನ್ನಾಗಿರುತ್ತೆ ಪಿಜ್ಜಾಕ್ಕೆಲ್ಲ. ನಾನು ಈ ಥರ ಒಂದು 4-5 ಪೀಸ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಹಾಕ್ಕೊಂಡು ಹಿಂಗೆ ಡೆಕೋರ್ ಮಾಡ್ಕೊತಾ ಇದ್ದೀನಿ. ಪಿಜ್ಜಾಕ್ಕೆ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಎಗ್ಗು, ಪನ್ನೀರು, ಕಾರ್ನು, ಟೊಮೊಟೊ, ಈರುಳ್ಳಿ, ಚಿಕನ್ನು ಎಲ್ಲದೂ ಆ್ಯಡ್ ಮಾಡ್ಕೊಬೋದು. ಏನು ಹಾಕಿದ್ರೂ ತುಂಬ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಸ್ವೀಟ್ ಕಾರ್ನ್ ಇತ್ತು ಅಂತ ಹೇಳಿ ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಇದೇ ಥರ ಮುಚ್ಚಿ ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು. ನಾನು ಆಲ್ರೆಡಿ ಕಾರ್ನೆಲ್ಲ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಇನ್ನೊಂದು ಸರಿ ಬೇಯಿಸ್ಕೊಳೋ ಅಂಥದ್ದಿರಲ್ಲ. ನೋಡಿ, ಇಷ್ಟು ಬೆಂದಾದಮೇಲೆ ನೀವು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಬೇಕು. ಈಗ ಕರೆಕ್ಟಾಗಿ ರೆಡಿಯಾಗಿದೆ. ಇದ್ರ ಮೇಲೆ ಪನ್ನೀರು ಹಾಕಿದ್ದೆ, ಅದು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಈ ಥರ ರೆಡಿ ಆಗುತ್ತೆ ನಿಮಗೆ ಲಾಸ್ಟಿಗೆ ಪಿಜ್ಜಾ. ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಒಂದು ಸರಿ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ಇದನ್ನು ದೀಪಾವಳಿಗಿಂತ ಮುಂಚೆ ಮಾಡಿರೋದು, ಅದನ್ನ ಈಗ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ಅಂದರೆ ಹೆಲ್ದಿಯಾಗಿ ಪಿಜ್ಜಾನ ನೀವು ಮನೇಲಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿತ್ತು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನು ತುಂಬ ಜನ ಕೇಳ್ತಾ ಇದ್ರಿ, ಇವಾಗ ಎಷ್ಟು ತಿಂಗಳು, ಯಾವ ಹಾಸ್ಪಿಟ್ಲ್ ತೋರಿಸ್ತಾ ಇದ್ದೀರಾ, ಯಾವಾಗ ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಇವಾಗ 7 ಮಂತ್ ಕಂಪ್ಲೀಟ್ ಆಗಿದೆ. ನಾನು ಇಲ್ಲೇ ನಮಗೆ ನಿಯರ್ ಇದೆ ಒಂದು ಹಾಸ್ಪಿಟ್ಲು, ಅಲ್ಲೇ ತೋರಿಸ್ತಾ ಇದ್ದೀನಿ. ಇನ್ನೂ ಕರೆಕ್ಟಾಗಿ ನನಗೆ ಕನ್ಫರ್ಮ್ ಆಗಿಲ್ಲ, ಇನ್ನು ದಾವಣಗೆರೆ ತೋರಿಸೋಣ ಇಲ್ಲೇ ತೋರಿಸೋಣ ಅಂತ. ಸದ್ಯಕ್ಕೆ ನಾವು ಇಲ್ಲೇ ತೋರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು. ಮಾತೃಸ್ಪರ್ಶ ಅಂತ ಹೇಳಿ ಅಲ್ಲಿ ತೋರಿಸ್ತಾ ಇದ್ದೀವಿ. ಲೇಡಿ ಡಾಕ್ಟ್ರು, ಪ್ರೈವೇಟ್ ಹಾಸ್ಪಿಟ್ಲು, ತುಂಬ ಚೆನ್ನಾಗಿ ನೋಡ್ತಾರೆ. ಅಲ್ಲೇ ತೋರಿಸ್ತಾ ಇದ್ದೀವಿ. ಇನ್ನು ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂದರೆ ಡಿಸೆಂಬರ್ ಎಂಡಿಗೆ ಕೊಟ್ಟಿದ್ದಾರೆ. January 1 ಹಂಗೆ ಕೊಟ್ಟಿದ್ದಾರೆ. ಜನವರಿಲಿ ನನ್ನ ಬರ್ತಡೇ ಇದೆ, ಡಿಸೆಂಬರಲ್ಲಿ ನನ್ನ ಹಸ್ಬೆಂಡ್ ಬರ್ತಡೇ ಇದೆ. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇನ್ನು ಫಸ್ಟ್ನೇದು ನನಗೆ ಬಂದು C-ಸೆಕ್ಷನ್ ಆಗಿರೋದು. C-ಸೆಕ್ಷನ್ ಆಗಿರೋದ್ರಿಂದ 2ನೇದು C-ಸೆಕ್ಷನ್ ಆಗುತ್ತೆ. ಅದಕ್ಕೆ ಅಷ್ಟು ನನಗೆ ತಲೆ ಬಿಸಿನೇ ಇಲ್ಲ. ಫಸ್ಟ್ ಪ್ರೆಗ್ನೆನ್ಸಿಲಂತೂ ಯಪ್ಪ ಯಾವಾಗ ಡೆಲಿವರಿ ಡೇಟ್ ಬರುತ್ತೇನೋ, ಯಾವಾಗ ಡೆಲಿವರಿ ಆಗುತ್ತೇನೋ ಅಂತ 6 ಮಂತಲ್ಲೆಲ್ಲ ಅನಿಸ್ತಾ ಇತ್ತು. ಬಟ್ ನಂಗೆ ಈಗ 7 ಮಂತ್ ಫುಲ್ ಆದರೂ ನಾನು ಪ್ರೆಗ್ನೆಂಟ್ ಅಂತ ಕೆಲವೊಂದು ಸರಿ ಫೀಲ್ ಆಗುತ್ತೆ ಅನ್ನೋದು ಬಿಟ್ಟರೆ ಕೆಲವೊಂದು ಟೈಮ್ ಗೊತ್ತೇ ಆಗಲ್ಲ ಪ್ರೆಗ್ನೆಂಟ್ ಅಂತ ಹೇಳಿ. ಅಷ್ಟು ಆ್ಯಕ್ಟಿವ್ ಇದ್ದೀನಿ. ನನಗೆ ನನ್ನ ಮೇಲೆ ಖುಷಿ ಆಗುತ್ತೆ, ಇಷ್ಟೊಂದು ಆ್ಯಕ್ಟಿವ್ ಇದ್ದೀನಲ್ಲ ಅಂತ ಹೇಳಿ. ಫಸ್ಟ್ ಪ್ರೆಗ್ನೆನ್ಸಿಲಿ ನಿಜವಾಗ್ಲೂ ಇಷ್ಟೊಂದು ಆ್ಯಕ್ಟಿವ್ ಇರಲೇ ಇಲ್ಲ. ತುಂಬ ಬೇಜಾರಾಗ್ತಿತ್ತು ಆವಾಗೆಲ್ಲ. ಇವಾಗ ಏನು ಇವಾಗ ಸ್ವಲ್ಪ ಆ್ಯಕ್ಟಿವ್ ಇದ್ದೀನಿ. ಇವಳನ್ನು ನೋಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಬನ್ನಿ ನೋಡ್ಕೊಳ್ಳೋಷ್ಟು ನನಗೇನಷ್ಟು ಕಷ್ಟ ಅನ್ನಿಸ್ತಾ ಇಲ್ಲ. ಇನ್ನು ವರ್ಕ್ ಮ್ಯಾನೇಜೇ ಸ್ವಲ್ಪ ಕಷ್ಟ ಅಂತ ಅನ್ಸೋದು. ಪರವಾಗಿಲ್ಲ. ಇನ್ನು ಅದೇ ಡೆಲಿವರಿ ಡೇಟ್ ಕೇಳಿದ್ರಿ, ಅದನ್ನು ಹೇಳಿದೆ. ನನ್ನ ಮಗಳಿಗೆ ಎಷ್ಟು ವರ್ಷ ಅಂತ ಕೇಳ್ತಿದ್ರೆ, ಅವಳಿಗೆ 2 ಫುಲ್ಲಾಗಿ 3 ಆಗಿದೆ ಈಗ ಜುಲೈಗೆ. ಈಗ 2.5 ವರ್ಷ ಫುಲ್ಲಾಗಿದೆ ಅವಳಿಗೆ. ಇನ್ನು ನನಗೆ ಡೇಟ್ ಕೊಟ್ಟಿರೋದು ಡಿಸೆಂಬರ್ ಲಾಸ್ಟಿಗೆ. ಓಕೆ, ಈ ವ್ಲಾಗ್ದು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್. ಬಾಯ್.